Namaste everyone. Welcome to the first PU accountancy class. ವಿದ್ಯಾರ್ಥಿಗಳೇ, 10ನೇ ತರಗತಿಯನ್ನು ಪೂರೈಸಿಕೊಂಡು 11ನೇ ತರಗತಿಗೆ ಕಾಲಿಟ್ಟಿದ್ದೀರಾ. ವಾಣಿಜ್ಯ ಕ್ಷೇತ್ರದಲ್ಲಿರುವಂತಹ ವಿಪುಲವಾದಂತಹ ಅವಕಾಶಗಳನ್ನು ಬಳಸಿಕೊಂಡು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಈಗಾಗಲೇ ನಾವು ತಿಳ್ಕೊಂಡಿರುವ ಹಾಗೆ ಅಕೌಂಟೆನ್ಸಿ ಅಂತ ಹೇಳಿದರೆ ಇದು ಗಣಿತವೇ, ಇದು ಮ್ಯಾಥಮ್ಯಾಟಿಕ್ಸ್ ಹೌದಾ ಅಲ್ವಾ ಅಂತ ಹೇಳುವಂತಹ ಪ್ರಶ್ನೆ ಮೊದಲನೇದಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವುದು ಸಹಜ. ಒಂದು ವಿಚಾರವನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು, ಅಕೌಂಟೆನ್ಸಿ ಅಂದರೆ ಇದು ಮ್ಯಾಥಮ್ಯಾಟಿಕ್ಸ್ ಅಲ್ಲ, ಇದು ಗಣಿತ ಅಲ್ಲ. ಒಂದು ನಿರ್ದಿಷ್ಟವಾದಂತಹ ವೈಜ್ಞಾನಿಕ ನಿಯಮಗಳನ್ನು ಅಳವಡಿಸಿಕೊಂಡು ವ್ಯವಹಾರಗಳನ್ನು ದಾಖಲು ಮಾಡುವಂತಹ ಒಂದು ವ್ಯವಸ್ಥೆ, ಇದು ಗಣಿತ ಅಲ್ಲ. ಆದ್ದರಿಂದ ಯಾವುದೇ ವಿದ್ಯಾರ್ಥಿಗಳು ಗಣಿತ ಕಷ್ಟ ಅಂತ ಅನಿಸ್ಕೊಳ್ಳುವವರು ಭಯಪಡಬೇಕಾಗಿಲ್ಲ. ಇನ್ನು ಈ ಅಕೌಂಟಿಂಗನ್ನು ಯಾಕೆ ಮಾಡಬೇಕು? ಸಾಮಾನ್ಯ ಒಂದು ಉದಾಹರಣೆಯನ್ನು ನಾವು ತಗೊಂಡ್ರೆ, ಒಬ್ಬ ಗ್ರೋಸರಿ ಶಾಪ್ನವ ಆತ ಹಲವಾರು ವಸ್ತುಗಳನ್ನು ಮಾರಾಟ ಮಾಡ್ತಾನೆ, ಹಲವಾರು ವಸ್ತುಗಳನ್ನು ಖರೀದಿಸ್ತಾನೆ. ನಗದಾಗಿ ಹಣ ಕೊಟ್ಟು ಖರೀದಿಸ್ತಾನೆ, ಸಾಲದಲ್ಲಿಯೂ ವಸ್ತುಗಳನ್ನು ಖರೀದಿಸ್ತಾನೆ, ಮಾರಾಟ ಮಾಡುವಾಗಲೂ ಕೂಡ ಹಾಗೆ ನಗದಾಗಿಯೂ ಕೂಡ ಮಾರಾಟ ಮಾಡ್ತಾನೆ, ಸಾಲದಲ್ಲಿಯೂ ಕೂಡ ಮಾರಾಟ ಮಾಡ್ತಾನೆ. ಒಂದೋ ಎರಡೋ ವ್ಯಕ್ತಿಗಳಿಗೆ ಇಂಥವುಗಳನ್ನು ತನ್ನ ಸರಕುಗಳನ್ನು ಮಾರಾಟ ಮಾಡಿದರೆ ಆಗ ಆತನಿಗೆ ಅವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂತಹದ್ದು ಬಹಳ ಕಷ್ಟ ಅಲ್ಲ. ಆದರೆ ನಮಗೆಲ್ಲರಿಗೂ ತಿಳಿದಿದೆ, ಒಂದು ಸಣ್ಣ ಗ್ರೋಸರಿ ಶಾಪ್ನಲ್ಲಿ ಎಷ್ಟು ಗ್ರಾಹಕರು ಬರ್ತಾರೆ. ಆ ಎಲ್ಲ ಗ್ರಾಹಕರಿಗೆ ನಾವು ಸರಕುಗಳನ್ನು ನಗದಾಗಿ ಮಾರಾಟ ಮಾಡುವುದಿಲ್ಲ, ವಸ್ತುಗಳನ್ನು ಕೊಟ್ಟವರು ತಕ್ಷಣ ಹಣವನ್ನು ಪಡ್ಕೊಳ್ಳುವುದಿಲ್ಲ ಅವರಿಂದ. ಕೆಲವೊಮ್ಮೆ ಗ್ರಾಹಕರೊಂದಿಗೆ ನಮ್ಮ ಸಂಬಂಧಗಳು ಚೆನ್ನಾಗಿದ್ದಾಗ ಗ್ರಾಹಕರು ನಾವು ಸೇಲ್ ಮಾಡಿದಂತಹ ವಸ್ತುಗಳಿಗೆ ಕೆಲವು ದಿವಸ ಬಿಟ್ಟು, 1 ತಿಂಗಳೋ 15 ದಿವಸವೋ 1 ವಾರವೋ ಒಂದು ನಿರ್ದಿಷ್ಟ ಅವಧಿಯ ನಂತರ ಪೇಮೆಂಟ್ ಮಾಡುವಂತಹ ಒಂದು ಪರಿಪಾಠವನ್ನು ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ ಯಾವ ಎಲ್ಲ ವ್ಯಕ್ತಿಗಳಿಗೆ ನಾವು ಕ್ರೆಡಿಟ್ನಲ್ಲಿ ವಸ್ತುಗಳನ್ನು ಸೇಲ್ ಮಾಡಿದ್ದೇವೆ ಇದನ್ನು ಸಾಮಾನ್ಯ ಮನುಷ್ಯ ನೆನಪಿನಲ್ಲಿ ನಿರಂತರವಾಗಿ ಇಟ್ಟುಕೊಳ್ಳುವುದು ಕಷ್ಟ. ಆದ್ದರಿಂದ ಯಾವುದೇ ವ್ಯಕ್ತಿಗೆ ನಾವು ವಸ್ತುಗಳನ್ನು ಮಾರಾಟ ಮಾಡಿದಾಗ ಇರಬಹುದು, ಖರೀದಿ ಮಾಡಿದಾಗ ಇರಬಹುದು, ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾವು ಅವುಗಳನ್ನು ದಾಖಲು ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಆದರೆ ಅಕೌಂಟಿಂಗ್ ಅಂದರೆ ಬರೀ ದಾಖಲು ಮಾಡುವುದು ಮಾತ್ರವಾ? ಬಹಳ ಹಲವಾರು ವರ್ಷಗಳ ಹಿಂದಿನಿಂದಲೂ ಅಕೌಂಟೆನ್ಸಿ ಚಾಲ್ತಿಯಲ್ಲಿತ್ತು. ಹಿಂದೆ ಅಕೌಂಟೆನ್ಸಿ ಅಥವಾ ಅಕೌಂಟಿಂಗ್ ಅಂದರೆ ಬುಕ್ ಕೀಪಿಂಗ್, ಪುಸ್ತಕಗಳಲ್ಲಿ ವ್ಯವಹಾರಗಳನ್ನು ದಾಖಲು ಮಾಡುವುದು ಮಾತ್ರ ಅಂತ ಹೇಳುವಂತಹ ಒಂದು ಭಾವನೆ ಇತ್ತು. ಆದರೆ ವ್ಯವಹಾರದಲ್ಲಿ ಬದಲಾವಣೆಗಳಾದ ಹಾಗೆ, ಅಭಿವೃದ್ಧಿ ಆದ ಹಾಗೆ, ವ್ಯವಹಾರಗಳು ವಿಸ್ತಾರಗೊಂಡ ಹಾಗೆ, ಹೊಸ ಹೊಸ ವ್ಯಾಪಾರಿ ಕ್ರಮಗಳು ಮುಂದೆ ಬಂದ ಹಾಗೆಯೇ ಅಕೌಂಟೆಂಟ್ ಆತನ ಸ್ಥಾನ ಅದು ಅತ್ಯಂತ ಪ್ರಾಮುಖ್ಯವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಒಬ್ಬ ಅಕೌಂಟೆಂಟ್ ಬರೀ ವ್ಯವಹಾರವನ್ನು ದಾಖಲು ಮಾಡುವ ಮಾತ್ರ ಅಲ್ಲ, ಒಂದು ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ನಿರ್ಧರಿಸಲ್ಪಡ್ತದೆ. ಆತ ಒಂದು ವ್ಯವಹಾರಿ ಸಂಸ್ಥೆಗೆ ಅವಶ್ಯ ಇರುವಂತಹ ಎಲ್ಲ ಇನ್ಫಾರ್ಮೇಷನ್ಗಳು, ಮಾಹಿತಿಗಳು ಇವೆಲ್ಲವನ್ನು ಕೊಡುವ ಮೂಲಕ ಸಂಸ್ಥೆಯ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಆತನ ಸಲಹೆಗಳು, ಆತ ನೀಡುವಂತಹ ವಿವರಗಳು, ಆತ ಕೊಡುವಂತಹ ಇನ್ಫಾರ್ಮೇಷನ್ ಇವುಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿ ಹೊಸ ಹೊಸ ಕ್ಷೇತ್ರಗಳು ವ್ಯವಹಾರ ಕ್ಷೇತ್ರದಲ್ಲಿ, ವಾಣಿಜ್ಯ ಕ್ಷೇತ್ರದಲ್ಲಿ ಬರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈ ರೀತಿ ವ್ಯವಹಾರಗಳು ವಿಸ್ತಾರ ಆದ ಹಾಗೆ ಅವುಗಳಿಗೆ ಸರಿಯಾಗಿ ಅಕೌಂಟೆಂಟ್ ತನ್ನ ಲೆಕ್ಕಪತ್ರಗಳನ್ನು ಯಾವ ರೀತಿ ನಿರ್ವಹಿಸಬೇಕು, ಅದೇ ರೀತಿಯಾಗಿ ಯಾವ ರೀತಿ ಇನ್ಫಾರ್ಮೇಷನ್ಗಳನ್ನು ಮ್ಯಾನೇಜ್ಮೆಂಟಿಗೆ ಕೊಡಬೇಕು, ಇವೆಲ್ಲವನ್ನು ನಾವು ಗಮನಿಸಿದಾಗ ಒಬ್ಬ ಅಕೌಂಟೆಂಟ್ನ ಪಾತ್ರ, ರೋಲ್ ಅದು ಬಹಳಷ್ಟು ಪ್ರಾಮುಖ್ಯ ಆಗ್ತದೆ. ಆದ್ದರಿಂದ ಆತನನ್ನು ಒಂದು ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಕರೀಬಹುದು. ಸಂಸ್ಥೆಯ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಸ್ಟೇಟ್ಮೆಂಟ್ಗಳನ್ನು ತಯಾರಿಸುವಂತಹ ಒಬ್ಬ ವ್ಯಕ್ತಿ
ಆತ ಸಂಸ್ಥೆಯ ಎಲ್ಲ ನಿರ್ಣಾಯಕ ಹಂತಗಳಲ್ಲಿ, ನಿರ್ಧಾರವನ್ನು ಕೈಗೊಳ್ಳುವಂತಹ ಹಂತಗಳಲ್ಲಿ ಆತನ ಪಾತ್ರ ಅತ್ಯಂತ ಪ್ರಾಮುಖ್ಯವಾಗಿರ್ತದೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕು. ಇನ್ನು ಅಕೌಂಟಿಂಗ್ ಅಂದರೆ ಏನು ಅಂತ ಹೇಳಿ ನಾವು ಸ್ವಲ್ಪ ಗಮನಿಸುವುದಾದರೆ, ಅಕೌಂಟಿಂಗ್ ಈಸ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್. Accounting is a systematic process of identifying, measuring, recording, classifying, summarizing, interpreting and communicating the financial information to the users. Financial information to the users. So from this statement what we can understand is, accounting is a systematic process of identifying. We have to identify a transaction. We have to identify a transaction, whether a transaction is an economic transaction or financial transaction, or the transaction is a personal transaction. So we have to identify them, we have to measure them, in terms of money. How much amount is paid for getting a goods or getting a service, or when you sell the goods, what amount you have paid. So about these things you have to measure them in terms of money, and you have to record them. So first you have to identify, then you have to measure them in terms of money, and you have to record them in the books of account. According to the nature, you have to classify them. Classifying means there are various types of transactions. There may be purchase, there may be sales, there may be salary payment, there may be rent payment. So all these things are various heads under which different transactions are made. So you have to classify the recorded transactions into separate heads. That is called classifying. Then you have to summarize them. ಅವುಗಳನ್ನು ನಾವು ಸಮ್ಮರಿ ಮಾಡಬೇಕು, ಅವುಗಳ ಟೋಟಲ್ ಎಷ್ಟು ಎನ್ನುವುದನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಟೋಟಲ್ ಮಾಡಿದ ನಂತರ ಅವುಗಳ ರಿಸಲ್ಟನ್ನು, ಸ್ಯಾಲರಿ ಕೊಟ್ಟಿದ್ರೆ ಒಟ್ಟು ಸ್ಯಾಲರಿ ಎಷ್ಟು ಕೊಟ್ಟಿದೆ, ಅದು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ, ಇದರ ಬಗ್ಗೆ ನಾವು ನಮ್ಮ ಇಂಟರ್ಪ್ರಿಟೇಷನನ್ನು ಹೇಳಬೇಕು. ನಂತರ ಅವುಗಳನ್ನು ಯಾವ ಎಲ್ಲ ವ್ಯಕ್ತಿಗಳು ಈ ಮಾಹಿತಿಯನ್ನು ಯೂಸ್ ಮಾಡ್ತಾರೋ ಅವರಿಗೆ ನಾವು ಆ ಇನ್ಫಾರ್ಮೇಷನ್ಗಳನ್ನು ಕಮ್ಯುನಿಕೇಟ್ ಮಾಡಬೇಕು, ಅವರಿಗೆ ಕೊಡಬೇಕು. ಯಾರಿಗೆ ಕೊಡಬೇಕು? ದ ಯೂಸರ್ಸ್ ಆಫ್ ದೀಸ್ ಇನ್ಫಾರ್ಮೇಷನ್. ಸೊ ಸ್ಥೂಲವಾಗಿ ಹೇಳುವುದಾದರೆ, ಅಕೌಂಟಿಂಗ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಆಫ್ identifying, measuring, recording, classifying, summarizing, interpreting and communicating the financial information to the users. Okay, now let's look at the definition given by American Institute of Certified Accountants. American Institute of Certified Accountants.
So they give a definition for accounting. What is the definition? Accounting is the art of recording, classifying, and summarizing in a significant manner. Accounting is the art of recording, classifying, and summarizing in a significant manner and in terms of money. So what is accounting? It is the art. It is the art of recording whenever the transactions are made, whenever the event take place, we have to record them in the books of account. ಮೊದಲನೆಯದಾಗಿ ನಾವು ಅವುಗಳನ್ನು ದಾಖಲು ಮಾಡಬೇಕು. ನಂತರ we have to classify them. ಅವುಗಳನ್ನು ನಾವು ವಿಂಗಡಿಸಬೇಕು. ಯಾವ ರೀತಿ ವಿಂಗಡಿಸುವಂತಹದ್ದು? ಪ್ರತಿಯೊಂದು ವ್ಯವಹಾರದ ಸ್ವಭಾವವನ್ನು ನೋಡಿಕೊಂಡು, ಅವುಗಳ ನೇಚರನ್ನು ನೋಡಿಕೊಂಡು ವ್ಯವಹಾರಗಳನ್ನು ನಾವು ವಿಂಗಡಿಸಬೇಕು. ಈ ರೆಕಾರ್ಡ್ ಮಾಡುವಾಗ, ದಾಖಲು ಮಾಡುವಾಗ ನಾವು ಪ್ರತಿಯೊಂದು ವ್ಯವಹಾರಗಳು ಆದ ಹಾಗೆ 1 by 1 ದಾಖಲೆ ಮಾಡ್ತೇವೆ. ನೀವೇನಾದರೂ ಪರ್ಚೇಸ್ ಮಾಡಿದರೆ ಪರ್ಚೇಸ್ ಮೊದಲು ಬರೀತೀರಿ. ನೀವೇನನ್ನಾದರೂ ಸೇಲ್ ಮಾಡಿದರೆ ಸೇಲ್ಸನ್ನು ನಂತರ ಬರೀತೀರಾ. ಯಾರಿಗಾದರೂ ಸ್ಯಾಲರಿ ಕೊಟ್ಟರೆ ಸ್ಯಾಲರಿಯನ್ನು ಮತ್ತೆ ಬರೀತೀರಿ. ಏನಾದರೂ ಕಂಪ್ಯೂಟರ್ ಪರ್ಚೇಸ್ ಮಾಡಿದರೆ ಅವುಗಳನ್ನು ನಂತರ ಬರೀತೀರಿ. ಏನಾದರೂ ಕಮಿಷನ್ ಪೇಮೆಂಟ್ ಮಾಡಿದರೆ ಅವುಗಳನ್ನು ದಾಖಲು ಮಾಡ್ತೀರಿ. ಸೊ ಎಲ್ಲವನ್ನು ದಾಖಲು ಮಾಡಿದ ನಂತರ ಅವುಗಳನ್ನು ಅವುಗಳ ಸ್ವಭಾವಕ್ಕೆ ಸರಿಯಾಗಿ ವಿಂಗಡಿಸ್ತೇವೆ. ಅಂದರೆ ಪರ್ಚೇಸ್ ಎಷ್ಟಿದೆ ಅವುಗಳನ್ನು ನಾವು ಎಲ್ಲ ಪರ್ಚೇಸ್ಗಳನ್ನು ಈ ರೆಕಾರ್ಡ್ ಮಾಡಿದ ಐಟಮ್ಗಳಿಂದ ಹೆಕ್ಕಿ ವಿಂಗಡಿಸ್ತೇವೆ. ಪರ್ಚೇಸ್ ಬೇರೆ, ಸೇಲ್ಸ್ ಬೇರೆ, ಸ್ಯಾಲರಿ ಬೇರೆ, ರೆಂಟ್ ಬೇರೆ, ಕಮಿಷನ್ ಬೇರೆ, ಫರ್ನಿಚರ್ ಬೇರೆ. ಈ ರೀತಿಯಾಗಿ ರೆಕಾರ್ಡ್ ಮಾಡಿದಂತಹ ಐಟಮ್ಗಳನ್ನು ಆ ವ್ಯವಹಾರದ ಸ್ವಭಾವಕ್ಕೆ ಅನುಗುಣವಾಗಿ ಕ್ಲಾಸಿಫೈ ಮಾಡ್ತೇವೆ ಅಥವಾ ವಿಂಗಡಿಸ್ತೇವೆ. ಆ್ಯಂಡ್ ಸಮ್ಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್. ಯಾವ ರೀತಿ ಅಕೌಂಟಿಂಗ್ ಪ್ರಿನ್ಸಿಪಲ್ಗಳು ಹೇಳ್ತವೋ ಅದೇ ರೀತಿಯಲ್ಲಿ ಅವುಗಳನ್ನು ಸಮ್ಮರಿ ಮಾಡಬೇಕು ಅಥವಾ ಅವುಗಳ ಸಾರಾಂಶವನ್ನು ತೆಗಿಬೇಕು. ಅವುಗಳನ್ನು ಟೋಟಲ್ ಮಾಡಬೇಕು. ಪರ್ಚೇಸ್ ಮಾಡಿದರೆ ಒಟ್ಟು ಪರ್ಚೇಸ್ ಎಷ್ಟಾಗ್ತದೆ, ಸೇಲ್ ಮಾಡಿದರೆ ಒಟ್ಟು ಸೇಲ್ಸ್ ಎಷ್ಟಾಯಿತು, ರೆಂಟ್ ಪೇ ಮಾಡಿದರೆ ಒಟ್ಟು ರೆಂಟ್ ಎಷ್ಟಾಯಿತು, ಸ್ಯಾಲರಿ ಪೇಮೆಂಟ್ ಆಗಿದರೆ ಒಟ್ಟು ಸ್ಯಾಲರಿ ಎಷ್ಟಾಯಿತು, ಇವುಗಳನ್ನು ನಾವು ಸಮ್ಮರಿ ಮಾಡಬೇಕು. ಅವುಗಳ ಸಾರಾಂಶವನ್ನು ತೆಗಿಬೇಕು. ಸೊ ಸಮ್ಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ. ಈ ವ್ಯವಹಾರಗಳನ್ನು ನಾವು ಹಣದ ರೂಪದಲ್ಲಿಯೇ ಹೇಳಬೇಕು. ಯಾವುದಾದರೂ ದೇಶದ ಕರೆನ್ಸಿಯ ರೂಪದಲ್ಲಿಯೇ ಹೇಳಬೇಕು. ಅವುಗಳನ್ನು ಡಜನ್ಗಳಲ್ಲಾಗಲಿ ಕೆ ಜಿಗಳಲ್ಲಾಗಲಿ ಪುಸ್ತಕಗಳಲ್ಲಿ ದಾಖಲು ಮಾಡುವಂತಹ ಕ್ರಮ ಇಲ್ಲ. ಅವುಗಳನ್ನು 5 kg ಇದ್ದರೆ 5 kgಗೆ ಎಷ್ಟು ಬೆಲೆ, ಅವುಗಳ ರೇಟ್ ಎಷ್ಟು, ಅಮೌಂಟ್ ಎಷ್ಟು, ಹಣದ ರೂಪದಲ್ಲಿಯೇ ಅವುಗಳನ್ನು ಬರೀಬೇಕು. ಸೊ ದ ಡೆಫಿನೇಷನ್ ಸೇಸ್ accounting is the art of recording, classifying and summarizing in a significant manner and in terms of money, transactions and events. We have to record the transactions and events of the business which are in part at least of a financial character. Whatever the record we are doing, it must have a financial character. There must be some inflow or outflow of cash. ಏನು ನಾವು ದಾಖಲೆ ಮಾಡ್ತೇವೋ ಅದು ಆರ್ಥಿಕ ಸ್ವರೂಪವನ್ನು ಹೊಂದಿರಬೇಕು, ಹಣಕಾಸಿನ ಸ್ವರೂಪವನ್ನು ಹೊಂದಿರಬೇಕು. ಪೂರ್ತಿ ಅಲ್ಲದಿದ್ದರೂ ಇನ್ ಪಾರ್ಟ್ ಅಟ್ ಲೀಸ್ಟ್ ಒಂದು ಭಾಗವಾದರೂ ಅದರಲ್ಲಿ ಹಣಕಾಸಿನ ಕೊಡುಕೊಳ್ಳುವಿಕೆ ಇರಬೇಕು. And interpreting the results thereof. This is very important. Whatever the reports we are preparing, whatever the financial statements we are preparing,
It has to be interpreted to take the decision by the management. ಮ್ಯಾನೇಜ್ಮೆಂಟ್ನವರಿಗೆ ಏನೇನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕಿದೆಯೋ ಅದಕ್ಕೆ ಪೂರಕವಾಗಿರುವಂತಹ ಅವರಿಗೆ ಬೇಕಾಗಿರುವಂತಹ ರಿಪೋರ್ಟ್ಗಳನ್ನು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಿಂದ ನಾವು ಅವರಿಗೆ ಕೊಡಬೇಕಾಗ್ತದೆ. ಆದ್ದರಿಂದ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳ ಬಗ್ಗೆ ನಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೂಡ ಕೊಡಬೇಕಾಗ್ತದೆ. ಇದು ಈ ಡೆಫಿನಿಷನ್ನ ಒಟ್ಟು ಸಾರಾಂಶ. ಅಕೌಂಟೆನ್ಸಿ ಕ್ಲಾಸ್ನಲ್ಲಿ ಮೊದಲನೇದಾಗಿ ನೀವು ಒಂದು ಡೆಫಿನಿಷನ್ ವ್ಯಾಖ್ಯೆಯನ್ನು ಕಲಿತಾ ಇದ್ದೀರಿ. ಇದು ನೀವು ಅಕೌಂಟಿಂಗನ್ನು ಎಲ್ಲಿ ತನಕ ಮಾಡ್ತಾ ಇರ್ತೀರೋ ಅಲ್ಲಿಯ ತನಕವೂ ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇನ್ನೊಂದು ಸಾರಿ ಹೇಳ್ತೇನೆ, ನೆನಪಲ್ಲಿ ಇಟ್ಕೊಳ್ಳಿ. Accounting is the art of recording, classifying and summarizing in a significant manner and in terms of money, transactions and events which are in part at least of a financial character and interpreting the results thereof. So dear students, let's see what are the characteristics of accounting. When you look at the definition, you can understand that identifying a transaction is the important characteristic of accounting. What is identifying? As I told you, accounting records only those transactions and events that are part of economic activity. When you purchase the goods, when you sell the goods, they are all economic event. They are the part of economic activity. Only those transactions are recorded. So first of all, you have to identify the transaction. ನಾವು ವ್ಯವಹಾರಗಳನ್ನು ಗುರುತಿಸಿಕೊಳ್ಳಬೇಕು. ಮೊದಲನೇದಾಗಿ ಯಾವ ವ್ಯವಹಾರವನ್ನು ನಾವು ಪುಸ್ತಕಗಳಲ್ಲಿ ದಾಖಲು ಮಾಡ್ತೇವೆ, ಯಾವ ವ್ಯವಹಾರಗಳು ಹಣಕಾಸಿನ ಸ್ವರೂಪವನ್ನು ಹೊಂದಿವೆಯೋ ಅಥವಾ ಆರ್ಥಿಕ ಚಟುವಟಿಕೆಯ ಒಂದು ಭಾಗವಾಗಿದೆಯೋ ಅಂಥವುಗಳನ್ನು ಮಾತ್ರ ನಾವು ಮೊದಲನೆಯದಾಗಿ ಗುರುತಿಸಿಕೊಳ್ಬೇಕು. ಇದು ಮೊದಲನೆಯ ಲಕ್ಷಣ ಅಥವಾ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿ ಹೇಳ್ಬೋದು. ಸೊ ಐಡೆಂಟಿಫೈಡ್, ದ ಟ್ರಾನ್ಸಾಕ್ಷನ್ಸ್ ಆರ್ ಐಡೆಂಟಿಫೈಡ್ ವಿತ್ ದ ಹೆಲ್ಪ್ ಆಫ್ ಬಿಲ್ಸ್ ಆ್ಯಂಡ್ ರಿಸೀಟ್ಸ್ ಆ್ಯಸ್ ಎವಿಡೆನ್ಸ್ ಆಫ್ ಟ್ರಾನ್ಸಾಕ್ಷನ್. ಹೇಗೆ ನಾವು ಒಂದು ವ್ಯವಹಾರವನ್ನು ಎಕನಾಮಿಕ್ ಇವೆಂಟ್ ಹೌದೋ ಅಲ್ವೋ ಅಂತ ತೀರ್ಮಾನಿಸಿಕೊಳ್ಳುವಂತಹದ್ದು, ಅದಕ್ಕೆ ಪೂರಕವಾಗಿ ಕೆಲವೊಂದು ಬಿಲ್ಗಳಿರ್ತವೆ, ಅದಕ್ಕೆ ಪೂರಕವಾಗಿ ಕೆಲವೊಂದು ರಿಸೀಟ್ಗಳಿರ್ತವೆ. ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ವ್ಯವಹಾರವನ್ನು ನಾವು ಆರ್ಥಿಕ ವ್ಯವಹಾರ, ಹಣಕಾಸಿನ ವ್ಯವಹಾರ ಹೌದೋ ಅಲ್ವೋ ಎನ್ನುವುದನ್ನು ಗುರುತಿಸಿಕೊಳ್ಬಹುದು ಅಥವಾ ಐಡೆಂಟಿಫೈ ಮಾಡಬಹುದು. ಎರಡನೇದು ಮೆಷರಿಂಗ್ ದೀಸ್ ಟ್ರಾನ್ಸಾಕ್ಷನ್ಸ್. ಮೆಷರಿಂಗ್ ಅಳತೆ ಮಾಡುವಂತಹದ್ದು. ದ ಟ್ರಾನ್ಸಾಕ್ಷನ್ಸ್ should be measured in terms of money. There must be a common measurement unit. It may be the currency of any country. It has to be measured in terms of money. Accounting measures the transactions in a common measurement unit, that is money. ನಾವು ಯಾವುದೇ ವ್ಯವಹಾರವನ್ನು ಐಡೆಂಟಿಫೈ ಮಾಡಿದ ನಂತರ ಅವುಗಳ ಸ್ವಭಾವವನ್ನು ನೋಡಬೇಕು. ಅವುಗಳನ್ನು ಹಣದ ರೂಪದಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಎನ್ನುವುದನ್ನು ನೋಡಬೇಕು. ಉದಾಹರಣೆಗೆ ಒಂದು ಒಳ್ಳೆಯ ಗುಣಮಟ್ಟದ ವಸ್ತು ಅಂತ ಹೇಳಿದಾಗ ಆ ಗುಣಮಟ್ಟವನ್ನು ನಾವು ರೂಪಾಯಿಯಲ್ಲಿ ಅಥವಾ ಹಣದ ರೂಪದಲ್ಲಿ ಹೇಳುವುದು ಹೇಗೆ? ಸಾಧ್ಯ ಇಲ್ಲ. ಒಬ್ಬ ಮ್ಯಾನೇಜರ್, ಆತನನ್ನು ನಾವು ಮ್ಯಾನೇಜರನ್ನು ನೇಮಕ ಮಾಡಿದ್ದೇವೆ ಅಂತ ಹೇಳಬಹುದು. ಆದರೆ ಒಳ್ಳೆಯ ಮ್ಯಾನೇಜರನ್ನು ನೇಮಕ ಮಾಡಿದ್ದೇವೆ ಅಂತ ಹೇಳಿದರೆ ಅಲ್ಲಿ ನಾವು ಹಣದ ರೂಪದಲ್ಲಿ ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾವುದನ್ನು ನಿಮಗೆ ಹಣದ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ, ಒಂದು ಕಾಮನ್ ಮೆಷರ್ಮೆಂಟ್ ಯೂನಿಟ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ, ಅವುಗಳನ್ನು ಮಾತ್ರ ನಾವು ನಮ್ಮ ಅಕೌಂಟಿಂಗ್ನಲ್ಲಿ ದಾಖಲೆ ಮಾಡ್ತೇವೆ. ಇದು ಎರಡನೆಯ ಲಕ್ಷಣ ಅಂತ ಹೇಳಿ ಹೇಳ್ಬೋದು. Only transactions which can be measured in terms of money are recorded in the books of accounts. The third important feature is recording. Recording means recording of transactions, business transactions
in the books of account called journal. So journal is the important book where the transactions are recorded first. ಮೊದಲ ಬಾರಿಗೆ ಒಂದು ವ್ಯವಹಾರವನ್ನು ದಾಖಲು ಮಾಡುವಂತಹ ಪುಸ್ತಕ, ಅದನ್ನು ನಾವು ಜರ್ನಲ್ ಅಂತ ಕರಿತೇವೆ ಅಥವಾ ಸಬ್ಸಿಡಿಯರಿ ಬುಕ್ಸ್ ಅಂತ ಕರಿತೇವೆ. ಮೊದಲ ಬಾರಿಗೆ ವ್ಯವಹಾರವನ್ನು ನಾವು ಈ ಪುಸ್ತಕಗಳಲ್ಲಿ ದಾಖಲು ಮಾಡ್ತೇವೆ. ಒಂದು ವೇಳೆ ನೀವು ಹಣ ಕೊಟ್ಟು ವಸ್ತುವನ್ನು ಖರೀದಿ ಮಾಡಿದರೆ ಅಥವಾ ಕ್ಯಾಶ್ ರೂಪದಲ್ಲಿ ವಸ್ತುವನ್ನು ಸೇಲ್ ಮಾಡಿದಾಗ, ಕ್ಯಾಶ್ ಸೇಲ್ಸ್ ಇದ್ದಾಗ ಅವುಗಳನ್ನು ನಾವು ಕ್ಯಾಶ್ ಬುಕ್ಕಿನಲ್ಲಿ ಬರೀತೇವೆ. ಒಂದು ವೇಳೆ ನಾವು ಕ್ರೆಡಿಟ್ನಲ್ಲಿ ಸಾಲದಲ್ಲಿ ವಸ್ತುವನ್ನು ಪರ್ಚೇಸ್ ಮಾಡಿದರೆ ಅವುಗಳನ್ನು ಪರ್ಚೇಸ್ ಬುಕ್ಕಲ್ಲಿ ಬರೀತೇವೆ. ಒಂದು ವೇಳೆ ನಾವು ಸಾಲದಲ್ಲಿ ವಸ್ತುವನ್ನು ಸೇಲ್ ಮಾಡಿದರೆ ಅವುಗಳನ್ನು ನಾವು ಸೇಲ್ಸ್ ಬುಕ್ಕಲ್ಲಿ ಬರೀತೇವೆ. ಈ ರೀತಿಯಾಗಿ ಬೇರೆ ಬೇರೆ ವ್ಯವಹಾರಗಳಿಗೆ ಸಣ್ಣ ಸಣ್ಣ ಪುಸ್ತಕಗಳನ್ನು ನಾವು ಮಾಡಿದರೆ ಆಗ ಅದನ್ನು ನಾವು ಸಬ್ಸಿಡಿಯರಿ ಬುಕ್ಸ್ ಅಂತ ಕರೀಬಹುದು. ಅವೆಲ್ಲವನ್ನು ಒಟ್ಟು ಸೇರಿಸಿ ಒಂದೇ ಪುಸ್ತಕದಲ್ಲಿದ್ದರೆ ಅದನ್ನು ನಾವು ಜರ್ನಲ್ ಅಂತೇಳಿ ಕರೀಬಹುದು. ಇನ್ನು ನಾಲ್ಕನೆಯ ಕ್ಯಾರೆಕ್ಟರಿಸ್ಟಿಕ್, ಕ್ಲಾಸಿಫೈಯಿಂಗ್. ಎಲ್ಲ ವ್ಯವಹಾರಗಳನ್ನು ಈ ಜರ್ನಲ್ನಲ್ಲಿ ಬರೆದ ನಂತರ ಅವುಗಳನ್ನು ನಾವು ಆ ವ್ಯವಹಾರಗಳ ಸ್ವಭಾವಕ್ಕೆ ಅನುಗುಣವಾಗಿ ವಿಂಗಡಿಸಬೇಕು. ಸೊ ಇಟ್ ಈಸ್ ದ ಗ್ರೂಪಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಆಫ್ ಸಿಮಿಲರ್ ನೇಚರ್ ಇನ್ ಒನ್ ಪ್ಲೇಸ್ ಕಾಲ್ಡ್ ಲೆಡ್ಜರ್. ನಾವು ಈ ಜರ್ನಲ್ನಲ್ಲಿ ಪರ್ಚೇಸು ಬರಿತೇವೆ, ಸೇಲ್ಸು ಬರಿತೇವೆ, ಸ್ಯಾಲ್ರಿ ಕೊಟ್ಟರು ಬರಿತೇವೆ, ರೆಂಟ್ ಕೊಟ್ಟರು ಬರಿತೇವೆ, ಫರ್ನಿಚರ್ ಪರ್ಚೇಸ್ ಮಾಡಿದ್ರು ಬರಿತೇವೆ, ಮೆಷನರಿ ಪರ್ಚೇಸ್ ಮಾಡಿದ್ರು ಬರಿತೇವೆ, ಕಮಿಷನ್ ತಗೊಂಡ್ರು ಬರಿತೇವೆ, ಕಮಿಷನ್ ಕೊಟ್ಟರು ಬರಿತೇವೆ. ಸೊ ಇವೆಲ್ಲವೂ ಒಟ್ಟಾಗಿ ಒಂದೇ ಪುಸ್ತಕದಲ್ಲಿದೆ. ಅವುಗಳಿಂದ ಒಂದೇ ರೀತಿಯ ವ್ಯವಹಾರಗಳನ್ನು ಹೆಕ್ಕಿ ತೆಗೆದು ಒಂದು ಸಪರೇಟ್ ಪುಸ್ತಕದಲ್ಲಿ ಬರೀಬೇಕು. ಆ ಪುಸ್ತಕವನ್ನು ಲೆಡ್ಜರ್ ಅಂತ ಹೇಳಿ ಕರೀತೇವೆ. ಸೊ ಲೆಡ್ಜರ್ ಅಂದ್ರೇನು? ಜರ್ನಲ್ನಿಂದ ವ್ಯವಹಾರದ ಸ್ವಭಾವಕ್ಕೆ ಅನುಗುಣವಾಗಿ ವ್ಯವಹಾರಗಳನ್ನು ಹೆಕ್ಕಿ ತೆಗೆದು ಒಂದೇ ಪುಸ್ತಕದಲ್ಲಿ ಬರೆಯುವಂತಹದ್ದು, ಅದು ಲೆಡ್ಜರ್. ಸೊ ಇಲ್ಲಿ ಪರ್ಚೇಸ್ಗಳು, ಜರ್ನಲ್ನಲ್ಲಿ ಬೇರೆ ಬೇರೆ ಡೇಟಿಗೆ ಪರ್ಚೇಸ್ಗಳಿವೆ. ಆ ಎಲ್ಲ ಪರ್ಚೇಸ್ಗಳನ್ನು ಹೆಕ್ಕಿ ತೆಗೆದು ಒಂದು ಪುಸ್ತಕದಲ್ಲಿ ಬರೆದ್ರೆ ಆಗ ಅದು ಪರ್ಚೇಸ್ ಅಕೌಂಟ್ ಅಂತಾಯಿತು. ಜರ್ನಲಲ್ಲಿರುವಂತಹ ಬೇರೆ ಬೇರೆ ಡೇಟ್ಗಳಲ್ಲಿರುವಂತಹ ಸೇಲ್ಸ್ಗಳನ್ನೆಲ್ಲ ಹೆಕ್ಕಿ ತೆಗೆದು ನಾವು ಸೇಲ್ಸ್ ಅಕೌಂಟ್ ಅಂತ ಹೇಳುವಂತಹ ಲೆಡ್ಜರ್ನಲ್ಲಿ ಬರೀತೇವೆ. ಬೇರೆ ಬೇರೆ ತಿಂಗಳುಗಳಲ್ಲಿ ಸ್ಯಾಲ್ರಿ ಕೊಟ್ಟದ್ದನ್ನು ನಾವು ಜರ್ನಲ್ನಲ್ಲಿ ಬೇರೆ ಬೇರೆ ಡೇಟಿಗೆ ಬರೆದಿದ್ರೆ ಅವುಗಳೆಲ್ಲವನ್ನ ಒಟ್ಟು ಸೇರಿಸಿ ಸ್ಯಾಲರಿ ಅಕೌಂಟ್ ಅಂತ ಹೇಳುವಂತಹ ಲೆಡ್ಜರ್ನಲ್ಲಿ ಬರೀತೇವೆ. ಸೊ ಕ್ಲಾಸಿಫೈಯಿಂಗ್ ಅಂತ ಹೇಳಿದ್ರೆ ಏನು? ಕ್ಲಾಸಿಫೈಯಿಂಗ್ ಅಂದರೆ ಈ ಎಲ್ಲ ವ್ಯವಹಾರಗಳನ್ನು ಅವುಗಳ ಸ್ವಭಾವಕ್ಕೆ ಅನುಗುಣವಾಗಿ ವಿಂಗಡಿಸಿಕೊಂಡು ಲೆಡ್ಜರ್ ಅಂತ ಹೇಳುವಂತಹ ಪುಸ್ತಕದಲ್ಲಿ ಬರೆಯುವಂತಹದ್ದು. ಸೊ ಎಂಟ್ರೀಸ್ ಆರ್ ಪೋಸ್ಟೆಡ್ ಫ್ರಮ್ ಜರ್ನಲ್ ಟು ದ ಲೆಡ್ಜರ್. ಜರ್ನಲ್ನಿಂದ ನಾವು ಲೆಡ್ಜರಿಗೆ ವ್ಯವಹಾರವನ್ನು ಎಂಟ್ರಿ ಮಾಡ್ತೇವೆ, ಬರೀತೇವೆ, ಅಥವಾ ಇಲ್ಲಿಂದ ಜರ್ನಲ್ನಿಂದ ಲೆಡ್ಜರಿಗೆ ಪೋಸ್ಟ್ ಮಾಡ್ತೇವೆ ಅಂತ ಹೇಳಿ ಅಕೌಂಟಿಂಗ್ ಭಾಷೆಯಲ್ಲಿ ನಾವು ಹೇಳ್ತೇವೆ. ಒಂದು ಸಾರಿ ನೀವು ಲೆಡ್ಜರ್ನಲ್ಲಿ ವ್ಯವಹಾರಗಳನ್ನು ಎಂಟ್ರಿ ಮಾಡಿದರೆ ಈಗ ಇದು ಅತ್ಯಂತ ಪ್ರಾಮುಖ್ಯವಾದಂತಹ ಪುಸ್ತಕ ಆಗ್ತದೆ. ಅಕೌಂಟೆನ್ಸಿಯಲ್ಲಿ ಮೊದಲ ಬಾರಿಗೆ ನಾವು ಜರ್ನಲಲ್ಲಿ ವ್ಯವಹಾರಗಳನ್ನು ದಾಖಲಿಸಿದ್ರೂ ಕೂಡ ಲೆಡ್ಜರಲ್ಲಿ ಅವುಗಳನ್ನು ಬರೆದ ಮೇಲೆ ಲೆಡ್ಜರ್ ಪುಸ್ತಕವೇ ಅತ್ಯಂತ ಪ್ರಾಮುಖ್ಯವಾದಂತಹ ದಾಖಲೆ ಅಂತ ಹೇಳಿ ಅಕೌಂಟಿಂಗ್ನಲ್ಲಿ ಪರಿಗಣಿಸಲ್ಪಡ್ತವೆ. ಐದನೇದು ಸಮ್ಮರೈಸಿಂಗ್. ವ್ಯವಹಾರಗಳನ್ನು ದಾಖಲಿಸಿದ ನಂತರ ಅವುಗಳ ಸಮ್ಮರಿಯನ್ನು ತೆಗಿಬೇಕು. ಇಟ್ ಈಸ್ ದ ಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಎ ಮ್ಯಾನರ್ ಅಂಡರ್ಸ್ಟ್ಯಾಂಡೇಬಲ್ ಆ್ಯಂಡ್ ಯೂಸ್ಫುಲ್ ಫಾರ್ ದ ಇಂಟರ್ನಲ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಇದ್ದಾರೆ, ಎಕ್ಸ್ಟರ್ನಲ್ ಯೂಸರ್ಸ್ ಇದ್ದಾರೆ. ಅಕೌಂಟಿಂಗ್ ಇನ್ಫಾರ್ಮೇಷನ್ಗಳು ಇಂಟರ್ನಲ್ ಯೂಸರ್ಸಿಗೂ ಬೇಕು, ಎಕ್ಸ್ಟರ್ನಲ್ ಯೂಸರ್ಸಿಗೂ ಬೇಕು. ಅವರಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ಗಳನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂತಹದ್ದು. ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟರೆ ಅದನ್ನು ನಾವು ಸಮ್ಮರೈಸಿಂಗ್ ಅಂತ ಹೇಳಿ ಕರೀಬಹುದು. ನಾವು ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್, ಆಂತರಿಕ ಉಪಯೋಗ ಮಾಡುವವರು, ಹೊರಗಿನಿಂದ ಉಪಯೋಗ ಮಾಡುವವರು, ಅವರಿಗೆ ಬೇಕಾಗುವಂತಹ ಇನ್ಫಾರ್ಮೇಷನ್ಗಳನ್ನು
ಟ್ರಯಲ್ ಬ್ಯಾಲೆನ್ಸ್ ಮುಖಾಂತರ ಕೊಡಬಹುದು. ಅವರಿಗೆ ಬೇಕಾಗುವಂತಹ ಇನ್ಫಾರ್ಮೇಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಖಾಂತರ ಕೊಡಬಹುದು. ಅವರಿಗೆ ಬೇಕಾಗುವಂತಹ ಇನ್ಫಾರ್ಮೇಷನ್ಗಳನ್ನು ಬ್ಯಾಲೆನ್ಸ್ ಶೀಟ್ ಮುಖಾಂತರ ಕೊಡಬಹುದು. ಸೊ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಮಾಡುವುದರ ಮೂಲಕ ಯಾವ ಎಲ್ಲ ಮಾಹಿತಿಯನ್ನು ಉಪಯೋಗಿಸುವವರಿದ್ದಾರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನಮ್ಮ ಅಕೌಂಟಿಂಗ್ ದಾಖಲೆಗಳಿರಬೇಕು, ಇರ್ತವೆ. ಇದು ಅಕೌಂಟಿಂಗ್ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೇಳಿ ಹೇಳ್ಬೋದು. ಆರನೇದಾಗಿ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದ್ರೆ ಏನು? ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ they are carried out so that the users of these classified data can make meaningful judgment and they can understand the profitability and financial position of an undertaking or business firm. ನಾವು ಏನು ಸಮರೈಸಿಂಗ್ ಮಾಡಿದ್ದೇವೆ, ಟ್ರಯಲ್ ಬ್ಯಾಲೆನ್ಸ್ ಮಾಡಿದ್ದೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಿದ್ದೇವೆ, ಬ್ಯಾಲೆನ್ಸ್ ಶೀಟ್ ಮಾಡಿದ್ದೇವೆ, ಅವುಗಳನ್ನು ಬಳಸಿಕೊಂಡು ಒಂದು ಸರಿಯಾದ ರಿಪೋರ್ಟನ್ನು ಮಾಡಬೇಕು, ತೀರ್ಮಾನವನ್ನು ಮಾಡಬೇಕು. ಆ ತೀರ್ಮಾನವನ್ನು ಮಾಡುವಂತಹ, ಜಡ್ಜ್ಮೆಂಟ್ ಮಾಡುವಂತಹ ಕೆಲಸಕ್ಕೆ ನಾವು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೇವೆ. ಈ ಎಲ್ಲ ಮಾಹಿತಿಗಳಿಗೂ ಅರ್ಥ ಬರುವಂತಹದ್ದು ಅವುಗಳನ್ನು ವಿಶ್ಲೇಷಣೆ ಮಾಡಿದಾಗ ಮತ್ತು ವಿಶ್ಲೇಷಣೆ ಮಾಡಿದ ನಂತರ ಅವುಗಳ ಬಗ್ಗೆ ರಿಪೋರ್ಟನ್ನು ಹೇಳಿದಾಗ. ಸೊ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದ್ರೆ ಏನು? ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಆರ್ ಕ್ಯಾರಿಡ್ ಔಟ್ ಸೊ ದ್ಯಾಟ್ ದ ಯೂಸರ್ಸ್ ಆಫ್ ದೀಸ್ ಕ್ಲಾಸಿಫೈಡ್ ಡೇಟಾ ಕ್ಯಾನ್ ಮೇಕ್ ಮೀನಿಂಗ್ಫುಲ್ ಜಡ್ಜ್ಮೆಂಟ್ ಅಬೌಟ್ ಪ್ರಾಫಿಟಬಿಲಿಟಿ ಆ್ಯಂಡ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಆರ್ಗನೈಸೇಷನ್. ಇನ್ನು 7ನೇ ಪಾಯಿಂಟ್, ಕೊನೆಯ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ಬೋದು, ಕಮ್ಯುನಿಕೇಟಿಂಗ್. ವಾಟ್ ಈಸ್ ಕಮ್ಯುನಿಕೇಟಿಂಗ್? ವಾಟ್ ಎವರ್ ದ ಇನ್ಫಾರ್ಮೇಷನ್ಸ್ ಯು ಹ್ಯಾವ್ ಗ್ಯಾದರ್ಡ್, ವಾಟ್ ಎವರ್ ದ ರಿಪೋರ್ಟ್ಸ್ ಯು ಹ್ಯಾವ್ ಪ್ರಿಪೇರ್ಡ್, ವಾಟ್ ಎವರ್ ದ ಅನಾಲಿಸಿಸ್ ಯು ಹ್ಯಾವ್ ಮೇಡ್, ದೇ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ದ ಎಂಡ್ ಯೂಸರ್ಸ್. ಏನು ನಾವು ರಿಪೋರ್ಟ್ಸನ್ನು ಮಾಡಿದ್ದೇವೋ, ಏನು ಇನ್ಫಾರ್ಮೇಷನ್ನ ಸಂಗ್ರಹಿಸಿದ್ದೇವೋ, ಏನು ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದೇವೋ, ಈ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾದ ಸಮಯದಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂತಹ ಹಂತದಲ್ಲಿ ಅವರಿಗೆ ನೀಡುವಂಥದ್ದಕ್ಕೆ ನಾವು ಕಮ್ಯುನಿಕೇಟಿಂಗ್ ಅಂತೇಳಿ ಹೇಳ್ತೇವೆ. ಸೊ ನಾವು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಅಕೌಂಟೆಂಟ್ಸ್ ಅವರು ನೀಡಿರುವಂತಹ ಒಂದು ಡೆಫಿನಿಷನನ್ನು ಗಮನಿಸಿದರೆ, ಅಕೌಂಟಿಂಗ್ನ ಕ್ಯಾರೆಕ್ಟರಿಸ್ಟಿಕ್ಸ್: ಐಡೆಂಟಿಫೈಯಿಂಗ್, ನಂಬರ್ 2 ಮೆಷರಿಂಗ್, ನಂಬರ್ 3 ರೆಕಾರ್ಡಿಂಗ್, ನಂಬರ್ 4 classifying, number 5 summarizing, number 6 analysis and interpretation, and number 7 communicating. So these are the characteristics of accounting. So dear students, let's see what are the objectives of accounting. The first important objective of accounting is maintaining accounting records. So all the transactions which are of financial transactions, they must be brought into the books of accounts. ಎಲ್ಲ ವ್ಯವಹಾರಗಳು, ಹಣಕಾಸಿನ ರೂಪದಲ್ಲಿರುವಂತಹ ಎಲ್ಲ ವ್ಯವಹಾರಗಳು, ಅವುಗಳನ್ನು ನಾವು ನಮ್ಮ ಪುಸ್ತಕಗಳಲ್ಲಿ ದಾಖಲು ಮಾಡಬೇಕು. ಯಾವ ರೀತಿ ದಾಖಲು ಮಾಡಬೇಕು? ಸಿಸ್ಟಮ್ಯಾಟಿಕ್ ಆಗಿ ದಾಖಲು ಮಾಡಬೇಕು. ಬರೀ ದಾಖಲು ಮಾಡುವುದಲ್ಲ, ಕ್ರಮಬದ್ಧವಾಗಿ ದಾಖಲು ಮಾಡಬೇಕು. ಈ ದಾಖಲೆಗಳನ್ನು ಮಾಡುವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನಿದೆ, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಏನಿದೆ, ಅಕೌಂಟಿಂಗ್ ಕನ್ವೆನ್ಷನ್ಸ್ ಏನಿದೆ, ಇವೆಲ್ಲವನ್ನು ಫಾಲೋ ಮಾಡಿರಬೇಕು. ಆದ್ದರಿಂದ ಅಕೌಂಟಿಂಗ್ ರೆಕಾರ್ಡ್ಗಳನ್ನು ಬರೆಯುವಂತಹದ್ದು, ನಿರ್ವಹಿಸುವಂತಹದ್ದು ಅಕೌಂಟಿಂಗ್ನ ಮೊದಲನೆಯ ಉದ್ದೇಶ ಅಂತ ಹೇಳಿ ಹೇಳ್ಬೋದು. ಎರಡನೇದು ಡಿಟರ್ಮಿನಿಂಗ್ ದ ಪ್ರಾಫಿಟ್. Determining the profit. So by preparing statement of profit or loss or income statement, the revenues and expenses are matched and the result is known as profit or loss. ಪ್ರತಿ ವ್ಯವಹಾರಿ ಸಂಸ್ಥೆಗಳಲ್ಲಿಯೂ ಕೂಡ
ಇನ್ಕಮ್ ಸ್ಟೇಟ್ಮೆಂಟನ್ನು ಮಾಡ್ತೇವೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಅಥವಾ ಬ್ಯಾಲೆನ್ಸ್ ಶೀಟನ್ನು ಮಾಡ್ತೇವೆ. ಇನ್ಕಮ್ ಸ್ಟೇಟ್ಮೆಂಟನ್ನು ಮಾಡುವಾಗ ಅಲ್ಲಿ ನಮಗಿರುವಂತಹ ಆದಾಯಗಳೆಷ್ಟು ಎನ್ನುವುದನ್ನು ನೋಡಿಕೊಂಡು, ನಮಗಿರುವಂತಹ ಒಟ್ಟು ಖರ್ಚುಗಳೆಷ್ಟು ಎನ್ನುವುದನ್ನು ನೋಡಿಕೊಂಡು ಆದಾಯ ಮತ್ತು ಖರ್ಚುಗಳನ್ನು ಮ್ಯಾಚ್ ಮಾಡ್ತೇವೆ ಅಥವಾ ಕಂಪೇರ್ ಮಾಡ್ತೇವೆ. ವ್ಯತ್ಯಾಸ ಎಷ್ಟು ಎನ್ನುವುದನ್ನು ನೋಡಿಕೊಂಡು ಅಲ್ಲಿ ಲಾಭ ಇದೆಯೋ ನಷ್ಟ ಆಗಿದೆಯೋ ಎನ್ನುವುದನ್ನು ತೀರ್ಮಾನಿಸ್ತೇವೆ. ಆದ್ದರಿಂದ ಲಾಭ ಅಥವಾ ನಷ್ಟವನ್ನು ತೀರ್ಮಾನಿಸುವಂಥದ್ದು ಕೂಡ ಅಕೌಂಟಿಂಗ್ನ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಇಂಪಾರ್ಟೆಂಟ್ objective of accounting is determining the financial position. See, we are preparing the balance sheet. So once you look at the balance sheet, we can understand what are the total assets of the business concern, what are the amount of liability to be paid to the bank or outsiders, what are the loan taken. So everything, all these informations are available in the balance sheet. So by looking at the balance sheet, we can understand what is the financial position. ಒಂದು ಸಂಸ್ಥೆಯು ಪ್ರಿಪೇರ್ ಮಾಡುವಂತಹ ಬ್ಯಾಲೆನ್ಸ್ ಶೀಟ್ನಲ್ಲಿ ಆ ಸಂಸ್ಥೆಯ ಒಟ್ಟು ಆಸ್ತಿ ಎಷ್ಟು, ಹೊರಗಿನವರಿಗೆ ಎಷ್ಟು ಪೇಮೆಂಟನ್ನು ಮಾಡಬೇಕು, ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ಗಳು ನಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಗ್ತವೆ. ಆದ್ದರಿಂದ ಈ ಬ್ಯಾಲೆನ್ಸ್ ಶೀಟನ್ನು ನೋಡಿಕೊಂಡು ಆ ಸಂಸ್ಥೆಯ ಆರ್ಥಿಕ ಸ್ಥಿತಿ ಎಷ್ಟು, ಯಾವ ರೀತಿ ಇದೆ ಎನ್ನುವುದನ್ನು ನಮಗೆ ತಿಳ್ಕೊಳ್ಬಹುದು. ಅದು ಅಕೌಂಟಿಂಗ್ನ ನೆಕ್ಸ್ಟ್ ಅಥವಾ ಇನ್ನೊಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಅಂತ ಹೇಳ್ಬೋದು. ನೆಕ್ಸ್ಟ್, ಫೆಸಿಲಿಟೇಟಿಂಗ್ ದ ಮ್ಯಾನೇಜ್ಮೆಂಟ್. ಫೆಸಿಲಿಟೇಟಿಂಗ್ ದ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟಿಗೆ ಅವಶ್ಯಕವಿರುವಂತಹ ಇನ್ಫಾರ್ಮೇಷನ್ಗಳನ್ನು, ರಿಪೋರ್ಟ್ಗಳನ್ನು ನಾವು ಕಾಲಕಾಲಕ್ಕೆ ಒದಗಿಸುವ ಮೂಲಕ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನಲ್ಲಿ ಅಥವಾ ಸಂಸ್ಥೆಯ ಎಲ್ಲ ವ್ಯವಹಾರಗಳನ್ನು ನಿಯಂತ್ರಿಸಲಿಕ್ಕೆ ಬೇಕಾಗುವಂತಹ ಸಹಕಾರವನ್ನು ಕೊಡಬಹುದು. ಅದೇ ರೀತಿ ಬಜೆಟಿಂಗ್ ಮಾಡುವಾಗ ಮತ್ತು ಮುಂದಿನ ಅವಧಿಯ ಫೋರ್ಕಾಸ್ಟಿಂಗ್ ಮಾಡುವಾಗ ಯಾವ ಎಲ್ಲ ಇನ್ಫಾರ್ಮೇಷನ್ಗಳು ಬೇಕು ಆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೊಡುವುದು ಕೂಡ ಅಕೌಂಟಿಂಗ್ನ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಆಗಿರ್ತದೆ. ಐದನೇದಾಗಿ, ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ದ ಯೂಸರ್ಸ್. ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ to the users. Providing accounting information to the users. So as per the needs of the users, they may be external user or internal user, the accounting informations are provided through accounting. Accounting ನ ಮೂಲಕ ಆಂತರಿಕ ಬಳಕೆದಾರರು ಮತ್ತು ಬಾಹ್ಯ ಬಳಕೆದಾರರು, ಸಂಸ್ಥೆಯ ಒಳಗೆ ಯಾರೆಲ್ಲ ಇನ್ಫಾರ್ಮೇಷನ್ಗಳನ್ನು ಉಪಯೋಗಿಸ್ತಾರೆ ಅವರು ಮತ್ತು ಸಂಸ್ಥೆಯ ಹೊರಗೆ ಯಾರೆಲ್ಲ ಇನ್ಫಾರ್ಮೇಷನನ್ನು ಉಪಯೋಗಿಸ್ತಾರೆ ಅವರಿಗೆ ಬೇಕಾಗುವಂತಹ ಎಲ್ಲ ಮಾಹಿತಿಗಳನ್ನು, ಅವುಗಳನ್ನು ಅನಲೈಸ್ ಮಾಡಲಿಕ್ಕೆ ಬೇಕಾಗುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಅಕೌಂಟಿಂಗ್ ಕೊಡ್ತದೆ. ಅದು ಅಕೌಂಟಿಂಗ್ನ ಇನ್ನೊಂದು ಆಬ್ಜೆಕ್ಟಿವ್ ಅಂತೇಳಿ ಹೇಳ್ಬೋದು. ಆರನೇದು, ಪ್ರೊಟೆಕ್ಟಿಂಗ್ ಬಿಸ್ನೆಸ್ ಅಸೆಟ್ಸ್. Protecting business asset is the next important objective of accounting. So the records of assets are maintained by all the business concerned in the form of balance sheets, and to protect them we need information about that asset, what amount of depreciation is given, what is the present cost of the asset, what is the market value of asset. So about all these things we will get information in the accounting records. ಈ ಅಕೌಂಟಿಂಗ್ ರೆಕಾರ್ಡ್ಸ್ಗಳಲ್ಲಿ ನಮಗೆ ಒಂದು ಸಂಸ್ಥೆಯಲ್ಲಿರುವಂತಹ ಒಟ್ಟು ಸ್ವತ್ತುಗಳ, ಪ್ರಾಪರ್ಟಿಗಳ ಈಗಿನ ಮೌಲ್ಯ ಎಷ್ಟು ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಆ ಸ್ವತ್ತುಗಳನ್ನು, ಪ್ರಾಪರ್ಟಿಗಳನ್ನು, ಆಸೆಟ್ಗಳನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಆ ಅಸೆಟ್ಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಅಕೌಂಟಿಂಗ್ ರೆಕಾರ್ಡ್ಸ್ಗಳು ಸಹಕಾರಿಯಾಗ್ತವೆ. ಇದು
ಅಕೌಂಟಿಂಗ್ನ ಆಬ್ಜೆಕ್ಟಿವ್ ಅಥವಾ ಉದ್ದೇಶಗಳು ಅಂತ ಹೇಳ್ಬೋದು. ಇನ್ನು ಮುಂದಿನ ಸೆಷನ್ನಲ್ಲಿ ನಾವು ಅಕೌಂಟಿಂಗ್ ಫಂಕ್ಷನ್ಸ್ ಯಾವುದೆಲ್ಲ ಎನ್ನುವುದನ್ನು ನೋಡೋಣ.